ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ಸಮತೋಲಿತ ರಾಶಿ ಅಂತಂದರೆ ಅದು ತುಲಾ ರಾಶಿ. ನಿಮ್ಮ ರಾಶಿಯ ಚಿಹ್ನೆನೇ ತಕ್ಕಡಿ. ಅಂದರೆ ನೀವು ಜೀವನದಲ್ಲಿ ಸದಾ ನ್ಯಾಯ ಮತ್ತು ಸಮತೋಲನವನ್ನು ಬಯಸುವವರು. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದ ತಕ್ಕಡಿ ಅನ್ನೋದು ಸ್ವಲ್ಪ ಏರುಪೇರು ಆಗಿರಬಹುದು. ಆರ್ಥಿಕ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಿರಬಹುದು. ಆದರೆ ಈಗ ಸಮಯ ಅನ್ನೋದು ಬದಲಾಗಿದೆ. ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಮುಂಬರುವ 4ರಿಂದ 8 ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ. ಹೇಗೆ ತೆರೆಯುತ್ತೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ. ಅಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಲಾರಾಶಿಯವರೇ, ನೀವು ಇತರರಿಗಾಗಿ ಹೆಚ್ಚು ಶ್ರಮ ಪಟ್ಟಿದ್ದೀರಾ. ಆದರೆ ಎಷ್ಟೋ ಬಾರಿ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಕ್ರೆಡಿಟ್ ಸಿಗದೆ ನಿರಾಸೆ ಕೂಡ ಅನುಭವಿಸಿದ್ದೀರಾ. ನಿಮ್ಮ ರಾಶಾಧಿಪತಿ ಶುಕ್ರ ಮತ್ತು ನ್ಯಾಯದೇವನ ಶನಿಯ ಅನುಗ್ರಹದಿಂದಾಗಿ ಈಗ ನಿಮಗೆ ನ್ಯಾಯ ಅನ್ನೋದು ಸಿಗುವ ಸಮಯ ಬಂದಿದೆ. ಯಾರಾದರೂ ನಿಮ್ಮ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಕಾನೂನು ಒಂದು ಸಮರದಲ್ಲಿ ನೀವು ಸಿಲುಕಿದ್ರೆ ಆ ಸಮಯದಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಭಾರವೊಂದು ಇಳಿದಂತಾಗಿ ನೆಮ್ಮದಿಯ ನಿಟ್ಟುಸಿರು ನೀವು ಬಿಡ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಐಷಾರಾಮಿ ಜೀವನ. ಆರ್ಥಿಕ ದೃಷ್ಟಿಯಿಂದ ತುಲಾರಾಶಿಯವರಿಗೆ ಈ ಅವಧಿ ಬಹಳ ಲಾಭದಾಯಕವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಬರುವ ಸೂಚನೆಗಳು ಇರುತ್ತೆ. ನೀವು ಹೊಸ ಮನೆ ಖರೀದಿಸುವ ಅಥವಾ ಮನೆಯನ್ನು ಸುಂದರಗೊಳಿಸುವ ಆಲೋಚನೆ ಗಳಿಸಿದರೆ ಈಗ ಕಾಲ ಅನ್ನೋದು ಕೂಡಿ ಬಂದಿದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ನೀವು ಹಣ ವ್ಯಯಿಸಬಹುದು. ಆದರೆ ನೆನ್ಪಿಡಿ, ಆದಾಯ ಹೆಚ್ಚಿದಂತೆ ಉಳಿತಾಯದ ಕಡೆಗೂ ಕೂಡ ಗಮನ ಕೊಡೋದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಇನ್ನು ಆಭರಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಅನ್ನೋದು ಸುವರ್ಣ ಅವಕಾಶವಾಗಿರುತ್ತೆ. ವೃತ್ತಿ ಬದುಕು ಮತ್ತು ಸೃಜನಶೀಲತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಹೊಸ ಮನ್ನಣೆ ಸಿಗುತ್ತೆ. ನೀವು ಕಲೆ, ವಿನ್ಯಾಸ, ಡಿಸೈನ್, ಫ್ಯಾಷನ್ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಸಾಧನೆಗಳು ಎಲ್ಲರ ಗಮನವನ್ನು ಸೆಳೆಯುತ್ತೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಕಿರಿಕಿರಿಗಳು ದೂರವಾಗಿ ಎಲ್ಲರ ಸಹಕಾರ ನಿಮಗೆ ಸಿಗುತ್ತೆ. ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದರೆ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲೇ ಒಳ್ಳೆಯ ಅವಕಾಶಗಳು ದೊರೆಯುತ್ತೆ. ನಿಮ್ಮ ಮಾತು ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂತಂದರೆ ಕಠಿಣ ಮನಸ್ಸಿನ ವ್ಯಕ್ತಿಗಳನ್ನು ಕೂಡ ನೀವು ನಿಮ್ಮ ಪರವಾಗಿ ಹೋಲಿಸಿಕೊಳ್ತೀರಾ. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನ. ತುಲಾರಾಶಿಯವರ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಬಹಳ ಮಹತ್ವ ಇದೆ. ಸಂಗಾತಿಯೊಂದಿಗೆ ಕಳೆದ ಕೆಲವು ದಿನಗಳಿಂದ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಈಗ ದೂರವಾಗುತ್ತೆ. ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಅದನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಇದು ಸಕಾಲ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಒಡ ಹುಟ್ಟಿದವರಿಂದ ಶುಭ ಸುದ್ದಿ ನೀವು ಕೇಳ್ತೀರಾ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಹೊಸ ಸ್ನೇಹ ಸಂಬಂಧಗಳು ಏರ್ಪಡುತ್ತೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ತುಲಾರಾಶಿಯವರು ತಮ್ಮ ಕಿಡ್ನಿ ಮತ್ತು ಬೆನ್ನಿನ ಕೆಳಭಾಗದಲ್ಲಿ ಆ ಪ್ಲೇಸಲ್ಲಿ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ ಮತ್ತು ಸೋಮಾರಿತನದಿಂದಾಗಿ ತೂಕ ಅನ್ನೋದು ಹೆಚ್ಚಾಗ್ಬೋದು. ಹಾಗಾಗಿ ಸಮತೋಲಿತ ಆಹಾರ ಮತ್ತು ಪ್ರತಿದಿನ ವ್ಯಾಯಾಮ ಮಾಡೋದನ್ನು ಕಲೀರಿ. ಹೆಚ್ಚು ನೀರು ಕುಡಿಯೋದನ್ನು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಮಾನಸಿಕ ಶಾಂತಿಯಾಗಿ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೀರಿ ಅಥವಾ ಲಘು ಸಂಗೀತವನ್ನು ಆಲಿಸಿ. ಇನ್ನು ಇದಕ್ಕೆಲ್ಲ ಎಚ್ಚರಿಕೆ ಏನು ಮತ್ತು ವಿಶೇಷ ಪರಿಹಾರಗಳು ಏನೇನು? ಬಂಧುಗಳೇ, ಅದೃಷ್ಟದ ನಡುವೆ ಕೂಡ ಒಂದು ಎಚ್ಚರಿಕೆ ಅನ್ನೋದು ಇರುತ್ತೆ. ನೀವು ಇತರರನ್ನ ಸಂತೋಷಪಡಿಸೋದಕ್ಕೆ ಹೋಗಿ ನಿಮ್ಮ ಸ್ವಂತ ಹಿತಾಸಕ್ತಿಯನ್ನು ಬಲಿ ಕೊಡ್ತೀರಾ. ಎಲ್ಲರಿಗೂ ಹೌದು ಎನ್ನುವ ಬದಲು ಅಗತ್ಯವಿದ್ದಲ್ಲಿ ಇಲ್ಲ ಅಂತ ಹೇಳೋದನ್ನು ಕಲೀರಿ. ವಿಶೇಷ ಪರಿಹಾರ: ಶುಕ್ರವಾರದಂದು ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಿಗೆ ಹೂವು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬಡ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ತುಲಾರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಭವಿಷ್ಯ ಸುಖಮಯವಾಗಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.